ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ರಾಜ್ಯದಲ್ಲಿ ನಡೀತಾ ಇರುವಂತಹ ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಷ್ಠೆಯ ಪ್ರಶ್ನೆ. ಪಂಚ ಗ್ಯಾರಂಟಿಗಳು, ಬಲಿಷ್ಠ ಸರ್ಕಾರ, ಬಲಿಷ್ಠ ನಾಯಕತ್ವ, ಜನಪ್ರಿಯ ಮುಖ್ಯಮಂತ್ರಿ, ಸಚಿವರ ದಂಡು, ಬರೋಬ್ಬರಿ 136 ಶಾಸಕರು, ಕಾರ್ಯಕರ್ತರ ಪಡೆ. ಕಾಂಗ್ರೆಸ್ನ ಸ್ಟ್ರೆಂತ್ ಇದು. ಇದೇ ಕಾರಣಕ್ಕೆ ಸದ್ಯ ನಡೀತಾ ಇರುವಂತಹ 2 ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ನ ಗೆಲುವು ಅನಿವಾರ್ಯ ಕಾಂಗ್ರೆಸ್ನ ನಾಯಕರಿಗೆ. ಮತ್ತೊಂದು ಕಡೆ ಬಿಜೆಪಿ ವಿಪಕ್ಷ, ಜೆಡಿಎಸ್ ಬೆಂಬಲ, ಇದ್ರ ಜೊತೆಗೆ ಕೇಂದ್ರದಲ್ಲಿ ಬಲಿಷ್ಠ ನಾಯಕತ್ವ, ರಾಜ್ಯದಲ್ಲಿರುವಂತಹ ಒಂದಿಷ್ಟು ಮುನಿಸೇನಿತ್ತಲ್ವಾ ಬಿಜೆಪಿಯಲ್ಲಿ, ಆ ಮುನಿಸೆ ಎಲ್ಲವೂ ಕೂಡ ಮಾಯ ಆಗಿದೆ. ಒಗ್ಗಟ್ಟಾಗಿ ಪ್ರದರ್ಶನವನ್ನ ಕೊಡಬೇಕು, ಒಗ್ಗಟ್ಟಿನ ತಾಕತ್ತನ್ನ ತೋರಿಸಬೇಕು, ಬಿಜೆಪಿಯ ಸಾಮರ್ಥ್ಯ ಏನಂತ ತೋರಿಸಬೇಕು ಅಂತ ಹೇಳಿ ಬಿಜೆಪಿಯೂ ಕೂಡ ಈ ಬೈ ಎಲೆಕ್ಷನ್ ಬ್ಯಾಟಲ್ ಅಲ್ಲಿ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟಿದೆ. ಈ 2 ಎಲೆಕ್ಷನ್ ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಗೆಲುವು ಪ್ರತಿಷ್ಠೆಯ ಪ್ರಶ್ನೆ. ಈ ಪ್ರತಿಷ್ಠೆಯ ಫೈಟ್ ನಡುವೆ ಕಾಂಗ್ರೆಸ್ನಲ್ಲಿ ಕೂಡ ಒಂದು ದಂಗಲ್ ಏರ್ಪಟ್ಟಿದೆ. ಆ ದಂಗಲ್ ಯಾವುದು ಅಂತ ಹೇಳಿದ್ರೆ, ಕನಕಪುರ ಬಂಡೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಅಹಿಂದ ಚಾಂಪಿಯನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇವರಿಬ್ಬರ ನಡುವೆಯೂ ಕೂಡ ಪ್ರತಿಷ್ಠೆಯ ಫೈಟ್ ಶುರುವಾಗಿದೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ಪ್ರತಿಷ್ಠೆಯ ಫೈಟ್? ಡಿಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಬೈ ಎಲೆಕ್ಷನ್ ಬ್ಯಾಟಲ್ ದಂಗಲ್ನಲ್ಲಿ ಗೆಲ್ಲೋದ್ಯಾರು? ಇದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. For business and personal promotions in Suman TV Kannada, please contact 9686376663. 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ 136 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದಂತಹ ಕಾಂಗ್ರೆಸ್ ಪಕ್ಷ ಪಂಚ ಗ್ಯಾರಂಟಿಯನ್ನ ಕೊಡ್ತು. ಅಹಿಂದ ಚಾಂಪಿಯನ್, ಕರ್ನಾಟಕದ ಮಾಸ್ ಲೀಡರ್ ಸಿದ್ದರಾಮಯ್ಯ 2ನೇ ಬಾರಿಗೆ ಮುಖ್ಯಮಂತ್ರಿ ಆದರು. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಕಟ್ಟಿ ಅಧಿಕಾರಕ್ಕೆ ತಂದಂತಹ ಕನಕಪುರ ಬಂಡೆ ಡಿಸಿಎಂ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾದರು. ಜಾತಿ ಸಮೀಕರಣ, ಜಾತಿ ಲೆಕ್ಕಾಚಾರ, ಕೋಟಾ ಇದೆಲ್ಲವೂ ಸೇರಿ ಬಲಿಷ್ಠ ಸರ್ಕಾರವಾಯಿತು ಕಾಂಗ್ರೆಸ್. ಇದರ ನಡುವೆ 2 ವರ್ಷಗಳ ಹಿಂದೆ ಬೈ ಎಲೆಕ್ಷನ್ಗಳು ಕೂಡ ಬಂತು. ಚನ್ನಪಟ್ಟಣ ಬೈ ಎಲೆಕ್ಷನ್, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ. ಶಿಗ್ಗಾಂವ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಸ್ಪರ್ಧೆ. ಈ 2 ಕ್ಷೇತ್ರವನ್ನ ಒಳಗೊಂಡಂತೆ ಸಂಡೂರಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿತು. ಸಂಡೂರಿನ ಗೆಲುವು ಕಾಂಗ್ರೆಸ್ಗೆ ನಿರಾಳವನ್ನ ತಂದಿತ್ತು. ಚನ್ನಪಟ್ಟಣ ಗೆಲುವು ಡಿಕೆ ಶಿವಕುಮಾರ್ ಅವರ ಫ್ಯಾಕ್ಟರ್ ವರ್ಕೌಟ್ ಆಗಿತ್ತು. ಶಿಗ್ಗಾವಿನ ಗೆಲುವು ಕಾಂಗ್ರೆಸ್ಗೆ ಅಹಿಂದ ಸಮುದಾಯ ಈಗಲೂ ಕೂಡ ಬೆಂಬಲಿಸ್ತಾ ಇದೆ ಅನ್ನೋದನ್ನ ತೋರಿಸಿಕೊಡ್ತು. ಆ 3 ಎಲೆಕ್ಷನ್ ಅಲ್ಲಿ, ಆ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದ ನಂತರ ಸಿದ್ದರಾಮಯ್ಯನವರ ನಾಯಕತ್ವ, ಸಿದ್ದರಾಮಯ್ಯನವರ ಕುರ್ಚಿ ಕೂಡ ಗಟ್ಟಿ ಆಯಿತು, ಸಿಎಂ ಸ್ಥಾನ ಕೂಡ ಗಟ್ಟಿಯಾಗಿತ್ತು. ಅದಾದ ಬಳಿಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನದಿಂದ ಕೆಳಗಿಳಿತಾರೆ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ಕೊಡ್ತಾರೆ. ಅಧಿಕಾರ ಹಂಚಿಕೆಯ ಸೂತ್ರ, ಅಧಿಕಾರ ಹಂಚಿಕೆಯ ಈ ಪ್ರಹಸನ ನಡೀತಾನೇ ಇತ್ತು. ಇನ್ನೇನು ಜನವರಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಅನ್ನುವಂತಹ ಮಾತು, ಸುದ್ದಿ ಎಲ್ಲವೂ ಕೂಡ ಸದ್ದು ಮಾಡಿತ್ತು. ಇದರ ನಡುವೆ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್, ಬಾಗಲಕೋಟೆಯಲ್ಲೂ ಕೂಡ ಬೈ ಎಲೆಕ್ಷನ್. ಈ ಬೈ ಎಲೆಕ್ಷನ್ ನಲ್ಲಿ ಪಕ್ಷಗಳ ನಡುವೆ ಪೈಪೋಟಿ ಇದೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಇದು ಸಾಮಾನ್ಯವಾಗಿ ಕಾಣ್ತಾ ಇರುವಂತಹ ಪೈಪೋಟಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ.
ಬಟ್ ಒಳನೋಟದಲ್ಲಿ ಅಥವಾ ಇನ್ಸೈಡ್ ಅಂತ ನೋಡಿದ್ರೆ ಕಾಂಗ್ರೆಸ್ನಲ್ಲೇ ಒಂದು ಪೈಪೋಟಿ ಶುರುವಾಗಿದೆ. ಈ ಕ್ಷೇತ್ರಗಳ ಗೆಲುವು ಡಿ ಕೆ ಶಿವಕುಮಾರ್ ಅವರಿಗೆ ಸಾಮರ್ಥ್ಯದ ಪ್ರಶ್ನೆಯಾದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಅಸ್ತಿತ್ವದ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಜೋಡೆತ್ತಿನ ನಡುವೆ ಈಗ ಪ್ರತಿಷ್ಠೆಯ ಫೈಟ್ ಶುರುವಾಗಿದೆ. ಹೇಗೆ, ಯಾವ ಕಾರಣಕ್ಕೆ ಸರ್ಕಾರ ಅವರದ್ದು, ಒಬ್ಬರು ಅಧ್ಯಕ್ಷರು ಮತ್ತೊಬ್ಬರು ಮುಖ್ಯಮಂತ್ರಿ, ಯಾಕೆ ಪೈಪೋಟಿ ಅಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರು ನಮಗೆ ಟಿಕೆಟ್ ಕೊಡಿ ಅಂತ ಹೇಳಿ ಪ್ರಯತ್ನವನ್ನ ಪಟ್ಟಿದ್ದುಂಟು. ಜಮೀರ್ ಅಹ್ಮದ್ ಖಾನ್ ಸಿದ್ದರಾಮಯ್ಯನವರ ಅತ್ಯಾಪ್ತರು ಹೈಕಮಾಂಡ್ ಲೆವೆಲ್ ಅಲ್ಲಿ ಪ್ರಯತ್ನವನ್ನ ಪಟ್ಟರು. ಸಿದ್ದರಾಮಯ್ಯನವರಿಗೂ ಕೂಡ ಅಹಿಂದ ಸಮುದಾಯವನ್ನ ಪ್ರತಿನಿಧಿಸುವಂತಹ ಕ್ಷೇತ್ರ 75% ಅಹಿಂದ ಮತದಾರರಿದ್ದಾರೆ. ಸೊ ದಾವಣಗೆರೆ ಸೌತ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಮನಸ್ಸು ಸಿದ್ದರಾಮಯ್ಯನವರಿಗೂ ಕೂಡ ಇತ್ತು. ಆದ್ರೆ ಆಗ್ಲಿಲ್ಲ. ಇದಕ್ಕೆ ಕಾರಣ ಡಿಸಿಎಂ ಡಿ ಕೆ ಶಿವಕುಮಾರ್. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು. ಸೊ ಅವರು ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಕಾಂಗ್ರೆಸ್ನಲ್ಲಿ ಒಂದು ಪಾಲಿಸಿ ಇದೆ, ಒಂದು ಸಂಪ್ರದಾಯ ಇದೆ, ಅನುಕಂಪದ ಸಂಪ್ರದಾಯ. ಅಂದ್ರೆ ಒಂದು ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರುವಂತಹ ಕಾಂಗ್ರೆಸ್ ಶಾಸಕ ಮೃತಪಟ್ರೆ ಆ ಕುಟುಂಬಕ್ಕೆ ಟಿಕೆಟ್ ಕೊಡೋದು ಕಾಂಗ್ರೆಸ್ನ ಸಂಪ್ರದಾಯ. ಸೊ ನಾವು ಈಗ ಸಮರ್ಥ್ ಅವ್ರಿಗೆ ಟಿಕೆಟ್ ಕೊಡ್ತೀವಿ, ಸಮರ್ಥ್ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ, ಅನುಕಂಪದ ಅಲೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥ್ ಅವ್ರಿಗೆ ಟಿಕೆಟ್ ಕೊಡ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಸಮರ್ಥ್ಗೆ ಟಿಕೆಟ್ ಫೈನಲ್ ಮಾಡಿಕೊಂಡು ಬಿ ಫಾರಂ ಕೂಡ ಕೊಟ್ಟರು. ಸಿದ್ದರಾಮಯ್ಯನವರಿಗೆ ಇಷ್ಟ ಇರಲಿಲ್ಲ. ಆದ್ರೆ ಸಿದ್ದರಾಮಯ್ಯನವರ ಮಾತನಾಡಿದ್ದೆಲ್ಲಿ ಅಂತ ಹೇಳಿದ್ರೆ ಬಾಗಲಕೋಟೆಯಲ್ಲಿ ಕುರುಬ ಸಮುದಾಯದ ಮತದಾರರ ಸಂಖ್ಯೆ 50,000ಕ್ಕೂ ಹೆಚ್ಚಿದೆ, ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಕುರುಬ ಸಮುದಾಯದ ನಾಯಕರು ಮೇಟಿ ಅವರು ನಿಧನರಾದ ಕಾರಣಕ್ಕಾಗಿ ಅದೇ ಕುಟುಂಬಕ್ಕೆ ಈಗ ಟಿಕೆಟ್ ಸಿಕ್ಕಿದೆ. ಸಿದ್ದರಾಮಯ್ಯನವರು ಕೂಡ ಕುರುಬ ಸಮುದಾಯದ ನಾಯಕರು. ಸೊ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲುವು ಸಿದ್ದರಾಮಯ್ಯನವರ ಗೆಲುವಾಗುತ್ತೆ. ಕಾರಣ ಕುರುಬ ಸಮುದಾಯ ಜೊತೆಗೆ ಮೇಟಿಯವರ ಒಡನಾಟ. ಇದಲ್ಲದೆ ಅಹಿಂದ ಚಾಂಪಿಯನ್ ಅಂತ ಗುರುತಿಸಿಕೊಂಡಿರುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಬಾಗಲಕೋಟೆ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ನ ಗೆಲುವು ಪ್ರತಿಷ್ಠೆಯಾಗಿದೆ. ಇದೇ ಕಾರಣಕ್ಕೆ ಸೂಕ್ಷ್ಮವಾಗಿ ಗಮನಿಸಿ, ದಾವಣಗೆರೆಯಲ್ಲಿ ಹೈ ವೋಲ್ಟೇಜ್ ಪ್ರಚಾರ ನಡೀತಾ ಇದ್ರೂ ಕೂಡ ಅಹಿಂದ ಸಮುದಾಯವನ್ನ ಪ್ರತಿನಿಧಿಸುವಂತಹ ಸಚಿವರು ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್ ಖಾನ್, ಇದಲ್ಲದೆ ಸಿದ್ದರಾಮಯ್ಯನವರ ಹಾದಿಯಾಗಿ ಯಾರೆಲ್ಲ ಸಿದ್ದರಾಮಯ್ಯನವರ ಅತ್ಯಾಪ್ತರು ಅಂತ ಗುರುತಿಸಿಕೊಂಡಿರುವಂತಹ ಎಲ್ಲಾ ಸಚಿವರು ಕೂಡ ಬಾಗಲಕೋಟೆಯಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಶತಾಯ ಗತಾಯ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲಲೇಬೇಕು ಅಂತ ಹೇಳಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕೂಡ. ಈ ಹಿಂದೆ ಸಿದ್ದರಾಮಯ್ಯನವರು ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾಗ ಅವರು ಪ್ರಚಾರ ಮಾಡಿದ್ದು ಕೇವಲ ಒಂದು ದಿನ ಮಾತ್ರ ಪ್ರಚಾರ ಮಾಡಿದ್ದು. ಬಟ್ ಈಗ ಬಾಗಲಕೋಟೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಎನ್ನದೇ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡ ರೀತಿಯಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಮಯ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು. ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಶಿಷ್ಯ ಅಂತ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿಗೆ ಬಾಗಲಕೋಟೆ ಗೆಲ್ಲುವಂತಹ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಸತೀಶ್ ಜಾರಕಿಹೊಳಿಯವರು ಅಹಿಂದ ಸಮುದಾಯದ ನಾಯಕರು. ಸಿದ್ದರಾಮಯ್ಯನವರ ನಂತರ ಅಹಿಂದ ಲೀಡರ್ ಯಾರು ಅಂತ ಹೇಳಿದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಟ್ಟಿದ್ರು. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ನಂತರ ಅಹಿಂದ ನಾಯಕ ಅಂತ ಹೇಳಿ. ಸೊ ಸಿದ್ದರಾಮಯ್ಯನವರಿಗೆ ಸತೀಶ್ ಜಾರಕಿಹೊಳಿಯವರ ಮೇಲೆ ವಿಶ್ವಾಸ ಇದೆ. ಸತೀಶ್ ಜಾರಕಿಹೊಳಿಯವರು ಕೂಡ ಆಲ್ಮೋಸ್ಟ್ ಕಳೆದ 15 ದಿನಗಳಿಂದ ಬಾಗಲಕೋಟೆಯಲ್ಲಿ ಠಿಕಾಣಿ ಹೂಡಿ ಮೈಕ್ರೋ ಲೆವೆಲ್ ನಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ. ಶತಾಯ ಗತಾಯ ಬಾಗಲಕೋಟೆಯಲ್ಲಿ
ಕಾಂಗ್ರೆಸ್ ಗೆಲ್ಲಲೇಬೇಕು, ಕಾರಣ ಇದು ಸಿದ್ದರಾಮಯ್ಯನವರ ಅಭ್ಯರ್ಥಿ. ಸಿದ್ದರಾಮಯ್ಯನವರು ಕೂಡ ಸ್ವತಃ ಹೇಳಿಕೊಂಡಿದ್ದಾರೆ, ಬಾಗಲಕೋಟೆಯಲ್ಲಿ ನಾನು ಅಭ್ಯರ್ಥಿ ಅಂತ ಹೇಳಿ ಮತ ಚಲಾಯಿಸಿ, ನನಗೂ ಹೋಟ್ ಹಾಕಿ ಅಂತ ಹೇಳಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯ ಗೆಲುವು ಸಿದ್ದರಾಮಯ್ಯನವರಿಗೆ ಅನಿವಾರ್ಯ ಮತ್ತು ಪ್ರತಿಷ್ಠೆ. ಇಫ್ ಇನ್ ಕೇಸ್ ಏನಾದ್ರೂ ಕಾಂಗ್ರೆಸ್ ಬಾಗಲಕೋಟೆಯಲ್ಲಿ ಸೋತಿದ್ದೇ ಆದ್ರೆ ಸಿದ್ದರಾಮಯ್ಯನವರ ನಾಯಕತ್ವದ ಪ್ರಶ್ನೆಯು ಕೂಡ ಮತ್ತೆ ಮುನ್ನೆಲೆಗೆ ಬರುತ್ತೆ. ಸಿಎಂ ಬದಲಾವಣೆಯ ವಿಚಾರವೂ ಕೂಡ ಮತ್ತೆ ಮುನ್ನೆಲೆಗೆ ಬರುತ್ತೆ. ಸಿದ್ದರಾಮಯ್ಯನವರು ಈಗಲೂ ಕೂಡ ಸ್ಟ್ರಾಂಗ್ ಕುರುಬ ಸಮುದಾಯದಲ್ಲಿ ತಮ್ಮ ಹೋಲ್ಡ್ ಅನ್ನ ಹೊಂದಿದ್ದಾರೆ. ಅಹಿಂದ ಸಮುದಾಯ ಸಿದ್ದರಾಮಯ್ಯನವರ ಬೆನ್ನ ಹಿಂದೆ ಇದೆ ಅನ್ನೋದನ್ನ ಸಾಬೀತುಪಡಿಸಬೇಕು ಅಂತ ಹೇಳಿದ್ರೆ ಬಾಗಲಕೋಟೆ ಗೆಲುವು ಸಿದ್ದರಾಮಯ್ಯನವರಿಗೆ ಅನಿವಾರ್ಯ. ಅದೇ ಸಂದರ್ಭದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಪಟ್ಟು ಹಿಡಿದು ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ ಮಲ್ಲಿಕಾರ್ಜುನ ಅವರಿಗೆ ಟಿಕೆಟ್ ಕೊಡಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲೋದು ಪ್ರತಿಷ್ಠೆ. ಕಾರಣ ಸಿದ್ದರಾಮಯ್ಯನವರ ವಿರೋಧದ ನಡುವೆ, ಅಲ್ಪಸಂಖ್ಯಾತ ನಾಯಕರ ವಿರೋಧದ ನಡುವೆ ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಬಿ ಫಾರಂ ಕೊಟ್ಟರು. ಸೊ ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಗೆಲುವು ಡಿ ಕೆ ಶಿವಕುಮಾರ್ ಅವರಿಗೆ ಅನಿವಾರ್ಯ. ಡಿ ಕೆ ಶಿವಕುಮಾರ್ ಅವರ ಸಾಮರ್ಥ್ಯದ ಮೇಲೆ, ತಾಕತ್ತಿನ ಮೇಲೆ ಈ ಎಲೆಕ್ಷನ್ ನಡೀತಾ ಇದೆ. ಒಂಚೂರು ಸೂಕ್ಷ್ಮವಾಗಿ ಗಮನಿಸಿದ್ರೆ ದಾವಣಗೆರೆಯಲ್ಲಿ ಪ್ರಚಾರ ನಡೀತಾ ಇದೆ, ಬಟ್ ಅಹಿಂದ ಸಮುದಾಯದ ದೊಡ್ಡ ದೊಡ್ಡ ನಾಯಕರು, ದೊಡ್ಡ ದೊಡ್ಡ ಸಚಿವರು ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತಿರೋದು ತುಂಬಾ ಕಡಿಮೆ. ಸತೀಶ್ ಜಾರಕಿಹೊಳಿ ಅವರನ್ನ ಯಾಕೆ ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತಿಲ್ಲ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಆನ್ಸರ್ ಏನು ಅಂತ ಹೇಳಿದ್ರೆ, ಎಸ್ ಮಲ್ಲಿಕಾರ್ಜುನ್ ಇದ್ದಾರೆ, ಅಧ್ಯಕ್ಷರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಸ್ ಮಲ್ಲಿಕಾರ್ಜುನ್ ಮೇಲ್ವರ್ಗವನ್ನು ಪ್ರತಿನಿಧಿಸ್ತಾರೆ, ಅಂದ್ರೆ ಪ್ರಬಲ ಸಮುದಾಯವನ್ನು ಪ್ರತಿನಿಧಿಸ್ತಾರೆ, ಲಿಂಗಾಯತ ಸಮುದಾಯ. ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯ. ಸೊ ಅವ್ರವ್ರು ನೋಡ್ಕೋತಾರೆ. ಅಲ್ಲಿ ಎಸ್ ಮಲ್ಲಿಕಾರ್ಜುನ್ ಸಚಿವರು ಕೂಡ ಆಗಿದ್ದಾರೆ. ಸೊ ಅವ್ರ ಮೇಲೆ ಜವಾಬ್ದಾರಿ ಇದೆ, ಗೆಲ್ಲಿಸ್ಕೊಂಡು ಬರ್ತಾರೆ ಅಂತ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು ಸತೀಶ್ ಜಾರಕಿಹೊಳಿ. ಆದ್ರೆ ಬಾಗಲಕೋಟೆ ಬಂದ್ರೆ ಇಲ್ಲ, ಇದು ನಮ್ಮ ಜವಾಬ್ದಾರಿ ಅಂತ ಮಾತನಾಡ್ತಾ ಇದ್ದಾರೆ. ಇನ್ನ ದಾವಣಗೆರೆ ಅಂತ ಬಂದಾಗ ದಾವಣಗೆರೆಯಲ್ಲಿ ಅಹಿಂದ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಆದ್ರೂ ಕೂಡ ಅಹಿಂದ ನಾಯಕರು ಬಂದು ಪ್ರಚಾರ ಮಾಡ್ತಾ ಇಲ್ಲ. ಪ್ರಚಾರ ಮಾಡಿದ್ರು ಕೂಡ ಒಂದೆರಡು ದಿನ ಮಾತ್ರ. ಬೆಸ್ಟ್ ಎಕ್ಸಾಂಪಲ್ ಜಮೀರ್ ಅಹ್ಮದ್ ಖಾನ್, ಬರೋಬ್ಬರಿ 75,000ದಿಂದ 80,000 ಮುಸ್ಲಿಂ ಮತಗಳಿವೆ. ಆ ಕ್ಷೇತ್ರದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಪ್ರಚಾರ ದೊಡ್ಡ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಆದ್ರೆ ಜಮೀರ್ ಅಹ್ಮದ್ ಖಾನ್ ಅವರು ಪ್ರಚಾರವನ್ನ ಮಾಡಲಿಲ್ಲ. ಮನೆಗೆ ಬಂದ್ರು, ಊಟ ಮಾಡಿದ್ರು, ಸುದ್ದಿಗೋಷ್ಠಿ ನಡೆಸಿದ್ರು, 20 ಸೆಕೆಂಡ್ನ ವಿಡಿಯೋ ಮಾಡಿದ್ರು ಅಷ್ಟೇ. ಬಹಿರಂಗ ಪ್ರಚಾರಕ್ಕೆ ಹೋಗ್ಲೇ ಇಲ್ಲ. ಇದು ಕೂಡ ಸಿದ್ದರಾಮಯ್ಯನವರ ಕಾರಣಕ್ಕೆ. ಅಂದ್ರೆ ಸಿದ್ದರಾಮಯ್ಯನವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಮನಸ್ಸಿರ್ಲಿಲ್ಲ. ಜಮೀರ್ ಅಹ್ಮದ್ ಖಾನ್ ಅವ್ರಿಗೂ ಕೂಡ ದಾವಣಗೆರೆಯಲ್ಲಿ ಸಮರ್ಥಕ್ಕೆ ಟಿಕೆಟ್ ಕೊಡೋದು ಇಷ್ಟ ಇರಲಿಲ್ಲ. ಈ ಕಾರಣಕ್ಕಾಗಿ ಅವರು ಪ್ರಚಾರವನ್ನ ಮಾಡ್ತಾ ಇಲ್ಲ. ಆ ಮೂಲಕ ಇಡೀ ಸಮುದಾಯಕ್ಕೆ ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ, ಕಾಂಗ್ರೆಸ್ಗೆ ವೋಟ್ ಆಗಬೇಡಿ ಅನ್ನುವ ರೀತಿಯಲ್ಲಿ ವಿಶ್ಲೇಷಣೆ ನಡೀತಾ ಇದೆ. ಇನ್ನು ಸಿದ್ದರಾಮಯ್ಯನವರ ವಿಚಾರಕ್ಕೆ ಬರೋದಾದ್ರೆ, ಸಿದ್ದರಾಮಯ್ಯನವರ ಟಿಪಿ ಅಂದ್ರೆ ಯಾವ ದಿನ ಯಾವ ಟೈಮಲ್ಲಿ ಸಿದ್ದರಾಮಯ್ಯನವರು ಎಲ್ಲಿಗೆ ಹೋಗ್ತಾರೆ ಅನ್ನುವಂಥ ಟಿಪಿ. ಆ ಟಿಪಿಯ ಪ್ರಕಾರ ದಾವಣಗೆರೆಗಿಂತ ಬಾಗಲಕೋಟೆಯಲ್ಲಿ ಹೆಚ್ಚು ಪ್ರಚಾರ ಮಾಡಬೇಕಿತ್ತು ಸಿದ್ದರಾಮಯ್ಯನವರು. ಅದೇ ರೀತಿಯಾಗಿ ಟಿಪಿ ರೆಡಿ ಆಗಿತ್ತು. ಆದ್ರೆ ಎಸ್ ಮಲ್ಲಿಕಾರ್ಜುನ್ ಅವರು ಸಿದ್ದರಾಮಯ್ಯನವರ ಹಿಂದೆ ಬಿದ್ದು 2 ದಿನ ಎಕ್ಸ್ಟ್ರಾ ಪ್ರಚಾರ ಮಾಡಬೇಕು ದಾವಣಗೆರೆಯಲ್ಲಿ ಅಂತ ಹೇಳಿ ಮನವಿ ಮಾಡಿಕೊಂಡ ಕಾರಣಕ್ಕಾಗಿ 1 ದಿನ ಮಾತ್ರ ಸಿದ್ದರಾಮಯ್ಯನವರು ಎಕ್ಸ್ಟ್ರಾ ಪ್ರಚಾರ ಮಾಡಿದ್ದಾರೆ ದಾವಣಗೆರೆಯಲ್ಲಿ. ಅದಾದ ನಂತರ ಬಾಗಲಕೋಟೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿರುವಂತ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಆಯ್ಕೆ ಮಾಡಿದಂತ ಅಭ್ಯರ್ಥಿ, ಡಿ ಕೆ ಶಿವಕುಮಾರ್ ಬೆಂಬಲಿತ ಅಭ್ಯರ್ಥಿ. ದಾವಣಗೆರೆಯಲ್ಲಿ ಏನಾದ್ರೂ ಕಾಂಗ್ರೆಸ್ ಪಕ್ಷ ಸೋತಿದ್ದೇ ಆದ್ರೆ ಅದು ಡಿ ಕೆ ಶಿವಕುಮಾರ್ ಅವರ ಹಿನ್ನಡೆ, ಸೆಟ್ ಬ್ಯಾಕ್. ಗೆದ್ದಿದ್ದೇ ಆದ್ರೆ ಡಿ ಕೆ ಶಿವಕುಮಾರ್ ಅವರ ಸಾಮರ್ಥ್ಯ ಗೆದ್ದಂತೆ, ಅವರ ನಾಯಕತ್ವ ಗೆದ್ದಂತೆ ಅನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಆಗ್ತಾ ಇದೆ. ಇದು ಯಾಕೆ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರು ಈ ಪರಿಸ್ಥಿತಿ ಬೈ ಎಲೆಕ್ಷನ್ ಅಲ್ಲಿ ಯಾಕೆ ಬಂತು ಅಂತ ಹೇಳಿದ್ರೆ,
ಒಂದಿಷ್ಟು ರಾಜಕೀಯ ವಿಶ್ಲೇಷಣೆ ಮಾಡುವಂತಹ ವ್ಯಕ್ತಿಗಳ ಪ್ರಕಾರ ಅಥವಾ ವಿಶ್ಲೇಷಕರ ಪ್ರಕಾರ ಈ ಬೈ ಎಲೆಕ್ಷನ್ ನಂತರ ಮತ್ತೊಮ್ಮೆ ರಾಜ್ಯದಲ್ಲಿ ಸಿಎಂ ಕುರ್ಚಿಯ ಕದನ ಮುನ್ನೆಲೆಗೆ ಬರುತ್ತೆ. ಆ ಸಂದರ್ಭದಲ್ಲಿ ಕಾರ್ಡ್ ಅನ್ನ ಪ್ಲೇ ಮಾಡ್ಬೇಕಲ್ವಾ? ನಾವೇನ್ ಮಾಡಿದೀವಿ, ಬೈ ಎಲೆಕ್ಷನ್ ಅಲ್ಲಿ ನನ್ನ ಕ್ಷೇತ್ರ ನನ್ನ ಅಭ್ಯರ್ಥಿ ಗೆದ್ದಿದ್ದಾನೆ ಅಂತ ತೋರಿಸ್ಬೇಕಲ್ವಾ? ಈ ಕಾರಣಕ್ಕಾಗಿ ಈ ಪ್ರತಿಷ್ಠೆ ಶುರುವಾಗಿದೆ. ಇದೇ ವಿಚಾರವನ್ನ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಾನೇ ಇದ್ದಾರೆ. ಈ ಎಲೆಕ್ಷನ್ ಬಳಿಕ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರಿಷತ್ನ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು, DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರು ಅನ್ನುವಂತಹ ಪರಿಸ್ಥಿತಿ ಇದೆ ಕಾಂಗ್ರೆಸ್ನಲ್ಲಿ, ಸೊ ನಮ್ಮ ಗೆಲುವು ಸುಲಭ ಅಂತ ಹೇಳಿ. ಮೇಲ್ನೋಟಕ್ಕೆ ಈ ಫೈಟ್ ಕಾಣಿಸ್ತೇ ಇರಬಹುದು, ಬಟ್ ಕಾಂಗ್ರೆಸ್ನಲ್ಲಿ ದಂಗಲ್ ಅಂತೂ ಶುರುವಾಗಿದೆ. ಪ್ರತಿಷ್ಠೆಯ ಫೈಟ್ ಕೂಡ ಶುರುವಾಗಿದೆ. ಈ ಪ್ರತಿಷ್ಠೆಯ ಫೈಟ್ ನಲ್ಲಿ ಸಿದ್ದರಾಮಯ್ಯ ಗೆಲ್ತಾರಾ, DK ಶಿವಕುಮಾರ್ ಗೆಲ್ತಾರಾ? ನಿಮ್ಗೇನನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.